ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ವಿದೇಶಿ ಗೆಸ್ಟ್ ಇದ್ದಾಗ, ಬೇರೆ ರಾಷ್ಟ್ರದ ಅಧ್ಯಕ್ಷರು ಬಂದಿದ್ದಾಗ ದೊಡ್ಡ ಬ್ಲಾಸ್ಟ್ ಆಗಿದೆ. ಮತ್ತೊಂದು ಕಡೆ ತಲಬದಿ ವಿಜಯ್ಗೆ ಮದ್ರಾಸ್ ಹೈಕೋರ್ಟ್ ಟ್ಯಾಕ್ಸ್ ನ ಶಾಕ್ ಕೊಟ್ಟಿದೆ. ಮತ್ತೊಮ್ಮೆ ಟ್ಯಾಕ್ಸ್ ಕಾಟ ಇವ್ರನ್ನ ಬಿಡ್ತಾ ಇಲ್ಲ. ಇನ್ನು ದಕ್ಷಿಣ ಭಾರತದಲ್ಲಿ ಹಕ್ಕಿ ಜ್ವರ ಭೀತಿ ಶುರುವಾಗಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಹಲವು ಪ್ರಮುಖ ಯೋಜನೆಗಳಿಗೆ ಓಕೆ ಮಾಡಿದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ಫುಲ್ ನ್ಯೂಸ್ ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತಕ್ಕೀಗ ಮತ್ತೊಂದು ಕ್ರಿಕೆಟ್ ವರ್ಲ್ಡ್ ಕಪ್ ಬಂದಿದೆ. RCB ಮಹಿಳಾ ಟೀಮ್ IPL ಫೈನಲ್ ಗೆದ್ದ ಮರುದಿನವೇ ಭಾರತ ತಂಡ ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನ ಗೆದ್ದಿದೆ. ಅಂಡರ್ 19 ವೈಭವ್ ಸೂರ್ಯವಂಶಿ ಅದ್ಭುತ ಆಟವನ್ನ ಆಡಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿತ್ತು ಈ ಫೈನಲ್ ಮ್ಯಾಚ್. ಜಿಂಬಾಬ್ವೆನ ಹರಾರೆನಲ್ಲಿ ನಡೀತಾ ಇತ್ತು. ಇಂಗ್ಲೆಂಡ್ ವಿರುದ್ಧ ಭಾರತದ ಬಾಲಕರು ಗೆದ್ದು ಬೀಗಿದ್ದಾರೆ. ಟಾಸ್ ಗೆದ್ದ ಭಾರತ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತು. ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 411 ರನ್ ಚಚ್ಚ ಹಾಕಿದ್ರು. ಅವರಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಇಲ್ಲೂ ತಮ್ಮ ವಿರಾಟ ರೂಪವನ್ನ ತೋರಿಸಿದ್ರು. 80 ಬಾಲ್ಗಳಲ್ಲಿ 15 4 15 6 175 ರನ್ ಚಚ್ಚಿ ಬಿಸಾಕಿದ್ರು. ಇವರ ಆಟ ಆಡ್ತಿದ್ದ ಹೇಗಿತ್ತು ಅಂತ ಹೇಳಿದ್ರೆ, ಇವರು ವಯಸ್ಕರ ಕ್ರಿಕೆಟ್ನಲ್ಲೇ, ದೊಡ್ಡವರ ಕ್ರಿಕೆಟ್ನಲ್ಲೇ ಅವ್ರನ್ನ ಮಕ್ಕಳಿಗೆ ಹೊಡೆದಂಗೆ ಹೊಡಿತಾರೆ. ವೈಭವ್ ಸೂರ್ಯವಂಶಿ IPL ಅಲ್ಲೇ ಬಿಡೋದಿಲ್ಲ. ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಇರೋ IPL ಅಲ್ಲೇ. ಇನ್ನು ಅಂಡರ್ 19 ನಲ್ಲಿ ಈ ಅಂಡರ್ 15-14 ಬಾಲಕ ವೈಭವ್ ಸೂರ್ಯವಂಶಿ ಉಳಿದ ಅಂಡರ್ 19 ಆಟಗಾರರನ್ನ, ಹೆಚ್ಚಿನವರು ಇருந்து ದೊಡ್ಡವರೇ ಇದ್ರು, ಅವ್ರನ್ನ ಅಂಗನವಾಡಿ ಮಕ್ಕಳಿಗೆ ಹೊಡೆದಂಗೆ ಹೊಡೆದಿದ್ದಾರೆ. ಉಳಿದಂತೆ ನಾಯಕ ಆಯುಷ್ ಮಾತ್ರ 53 ರನ್ ಗಳಿಸಿ ಇಂಗ್ಲೆಂಡ್ಗೆ ದೊಡ್ಡ ಟಾರ್ಗೆಟ್ ಕೊಟ್ಟರು. ಟಾರ್ಗೆಟ್ ಬೆನ್ನತ್ತಿದ ಇಂಗ್ಲೆಂಡ್ 40.2 ಓವರ್ಗಳಲ್ಲಿ 311 ರನ್ ಗಳಿಸಿ ಆಲ್ಔಟ್ ಆಯಿತು. ಇಂಗ್ಲೆಂಡ್ ಪರ ಕ್ಯಾಲೆಬ್ ಮ್ಯಾಥ್ಯೂ ಫಾಲ್ಕ್ನರ್ 115 ರನ್ ಗಳಿಸಿದ್ರು. ಬೆನ್ ಡಾಕಿನ್ಸ್ 66 ರನ್ ಗಳಿಸಿದ್ರು. ಆದ್ರೆ ಅಂಬರೀಶ್ ಅವರ ಬೌಲಿಂಗ್ ದಾಳಿಗೆ ಇಂಗ್ಲೆಂಡ್ ಮಂಡಿಯೂರ್ತು. 3 ವಿಕೆಟ್ ಗಳಿಸಿದ್ರು ಅಂಬರೀಶ್ ಅವರು. ಕನಿಷ್ ಚೌಹಾಣ್ 2 ವಿಕೆಟ್, ದೀಪೇಶ್ ದೇವೇಂದ್ರನ್ 2 ವಿಕೆಟ್ ಪಡೆದ್ರು. ಈ ಮೂಲಕ ಭಾರತದ ಹುಡುಗರ ತಂಡ ಭರ್ತಿ 6ನೇ ಬಾರಿಗೆ ಅಂಡರ್ 19 ವರ್ಲ್ಡ್ ಕಪ್ ಅನ್ನ ಎತ್ತಿದ್ರು. ಅತಿ ಹೆಚ್ಚು ಅಂಡರ್ 19 ವರ್ಲ್ಡ್ ಕಪ್ ಗೆದ್ದ ರಾಷ್ಟ್ರ ಅನ್ನೋ ಗರಿಮೆಯನ್ನ ಕೂಡ ಉಳಿಸಿಕೊಂಡ್ರು. ನಮ್ಮ ಸಮೀಪದಲ್ಲಿ ಆಸ್ಟ್ರೇಲಿಯಾ ಇದೆ. ಅವರು 4 ಸಲ ಅಂಡರ್ 19 ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದಾರೆ. ಸೊ ಸ್ನೇಹಿತರೆ, ಒಟ್ಟಲ್ಲಿ ವೈಭವ್ ಸೂರ್ಯವಂಶಿ 18-20 ವರ್ಷ ಆಗ ತನಕ ಕಾಯಿಸ್ಬೇಡಿ, ನಾನು ರೆಡಿ ಇದ್ದೀನಿ ಅಂತ ಹೇಳಿ ಮತ್ತೊಮ್ಮೆ BCCI ಬಾಗ್ಲನ್ನ ಜಾಡಿಸೋದಿದ್ದಾರೆ, ಓಪನ್ ಮಾಡಿ ನನಗೆ ಅಂತ ಹೇಳಿ. ಬಹುಶಃ ಅವ್ರು ಆಡ್ತಿರೋ ರೀತಿ ನೋಡಿದ್ರೆ 14, 15, 16 ವರ್ಷದೊಳಗೆಲ್ಲ ಅವರು ಭಾರತದ ರಾಷ್ಟ್ರೀಯ ತಂಡವನ್ನ ಪ್ರತಿನಿಧಿಸಿ ಅಲ್ಲೂ ಆರ್ಬಿಡಿಸೋದ್ರಲ್ಲಿ ಯಾವುದೇ ಅನುಮಾನ ಕಾಣಿಸ್ತಾ ಇಲ್ಲ. ಇದನ್ನ ಮೇಂಟೈನ್ ಮಾಡಬೇಕು ಅಷ್ಟೇ. ಅವರು ಭಾರತದ ಕ್ರಿಕೆಟ್ಗೆ ಹೊಸ ರನ್ ಮಷೀನ್ ಆಗಮನ ಆಗ ಹೋಗಿದೆ. ಸ್ನೇಹಿತರೆ, ಪ್ರತ್ಯೇಕತೆ, ಬಡತನ ಮತ್ತು ಸೇನೆಯ ದಬ್ಬಾಳಿಕೆಯಿಂದ ಹಣ್ಣುಗಾಯ ನೀರ್ಗಾಯ ಆಗಿರೋ ಪಾಕಿಸ್ತಾನ ಈಗ ದೊಡ್ಡ ದಾಳಿ ತುತ್ತಾಗಿದೆ. ಇಸ್ಲಾಮಾಬಾದ್ನ ಮಸೀದಿಯಲ್ಲಿ ಭೀಕರ ಸ್ಫೋಟ ಉಂಟಾಗಿದೆ. ಈ ಕ್ಷಣಕ್ಕೆ ಕನಿಷ್ಠ 70ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. 160ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇಸ್ಲಾಮಾಬಾದ್ನ ಹೊರವಲಯದಲ್ಲಿರೋ ಥಾರ್ಲಾಯಿ ಅನ್ನೋ ಪ್ರದೇಶದಲ್ಲಿ ಈ ಘಟನೆಯಾಗಿದೆ. ಶುಕ್ರವಾರ ಮಧ್ಯಾಹ್ನ ಎಂದಿನಂತೆ ಶಿಯಾ ಸಮುದಾಯದ ಪ್ರಾರ್ಥನಾ ಮಂದಿರ ಇಮಾಮ್ ಬಾರ್ಗಾದಲ್ಲಿ ಪ್ರಾರ್ಥನೆ ನಡೀತಾ ಇತ್ತು. ಆ ಟೈಮ್ನಲ್ಲಿ ಬಂದ ದಾಳಿಕೋರರು ಗೇಟ್ ಹತ್ರ ಬಂದು ತಮ್ಮನ್ನು ತಾವು ಸ್ಫೋಟಿಸಿಕೊಂಡಿದ್ದಾರೆ. ಮೊದಲು ಗುಂಡಿನ ದಾಳಿ ಮಾಡಿದ್ರು, ಆಮೇಲೆ ಈ ಕೃತ್ಯವನ್ನ ಮಾಡಿರೋದು. ದಾಳಿ ಆಗುವಾಗ ಹೆಚ್ಚಿನವರು ಪ್ರಾರ್ಥನೆಯಲ್ಲಿದ್ರು. ಹೀಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ಮೇಜರ್ ಪಾಯಿಂಟ್ ಏನು ಅಂದ್ರೆ, ಈ ಸ್ಫೋಟ ನಡೆದ ಟೈಮ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಪಾಕಿಸ್ತಾನ ಪ್ರವಾಸದಲ್ಲಿದ್ರು. ಅವರು ರಾಜಧಾನಿಯಲ್ಲಿರೋ ಟೈಮ್ನಲ್ಲಿ ಒಬ್ಬ ವಿದೇಶಿ ಅಧ್ಯಕ್ಷರು ಭೇಟಿ ಮಾಡ್ತಿರೋ ಟೈಮ್ನಲ್ಲಿ ಇಡೀ ದೇಶ ಹೈ ಅಲರ್ಟ್ ಇರಬೇಕಲ್ಲ, ಆದ್ರೆ ರಾಜಧಾನಿಯಲ್ಲೇ ದೊಡ್ಡ ದಾಳಿಯಾಗಿದೆ. ಈ ಮೂಲಕ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ ಅದರ ತಾಕತ್ತೇನು ಅನ್ನೋದು ಮತ್ತೊಮ್ಮೆ ಈಗ ಜಗತ್ತಿನ ಮುಂದೆ ಮರ್ಯಾದೆ ಹೋಗ್ತಾ ಇದೆ. ದಾಳಿಯ ಹೊಣೆಯನ್ನ ಸದ್ಯಕ್ಕೆ ಯಾರು ಹೊತ್ತಿಲ್ಲ, ಆದರೆ ಶಿಯಾ ಸಮುದಾಯವನ್ನೇ ಟಾರ್ಗೆಟ್ ಮಾಡಿರೋದ್ರಿಂದ ಇದು ತೆಹರಿಕೆ ತಾಲಿಬಾನ್ ಅಂದ್ರೆ ಪಾಕಿಸ್ತಾನ್ ತಾಲಿಬಾನ್ನ ಕೈವಾಡ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಕೆಲ ಪಾಕಿಸ್ತಾನಿ ಮೀಡಿಯಾಗಳಲ್ಲಿ ಇದು TTP ಅಂಗಸಂಸ್ಥೆ ಫಿತ್ನಾ ಅಲ್ ಖವಾರಿಜ್ ಇವರದನ್ನ ಭಾರತದ ಪ್ರಾಕ್ಸಿ ಅಂತ ಆರೋಪ ಮಾಡ್ತಾರೆ. ಅವ್ರು ಮಾಡಿರಬಹುದು ಅಂತ ಹೇಳ್ತಿದ್ದಾರೆ. ದಾಳಿಯಲ್ಲಿ ವಿದೇಶಿ ಪ್ರಜೆಯೊಬ್ಬ ಇದ್ದ ಅಂತ ಸ್ಥಳೀಯ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಇದನ್ನ ಕೂಡ ಅಫ್ಘಾನಿಸ್ತಾನ್ ತಲೆ ಕಟ್ಟೋಕೆ, ಭಾರತ ತಲೆ ಕಟ್ಟೋಕೆ ಪಾಕ್ ಪ್ಲಾನ್ ಮಾಡದಂಗೆ ಕಾಣಿಸ್ತಾ ಇದೆ. ಏನೋ ದಾಳಿ ಬೆನ್ನಲ್ಲೇ ಪಾಕ್ ರಾಜಧಾನಿಯಲ್ಲಿ ಎಮರ್ಜೆನ್ಸಿ ಘೋಷಿಸಲಾಗಿದೆ. ಸರ್ಕಾರ ಮತ್ತು ಸೇನೆ ತುರ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನೋ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಈ ದಾಳಿಯನ್ನ ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಅಧ್ಯಕ್ಷ ಜರ್ದಾರಿ ಕೂಡ ಹಾಗೆ ಹೇಳಿದ್ದಾರೆ. ಕಳೆದ ನವೆಂಬರ್ನಲ್ಲಿ ಇದೇ ಇಸ್ಲಾಮಾಬಾದ್ನ ಹೈ ಸೆಕ್ಯೂರಿಟಿ ಏರಿಯಾ ಡಿಸ್ಟ್ರಿಕ್ಟ್ ಜುಡಿಷಿಯಲ್ ಕಾಂಪ್ಲೆಕ್ಸ್ ನಲ್ಲೂ ಹಿಂಗೆ ದಾಳಿಯಾಗಿತ್ತು. ಅವಾಗ 12 ಜನರ ಪ್ರಾಣ ಹೋಗಿತ್ತು. ಅದೇ ಮಾದರಿಯಲ್ಲಿ ಈಗ ಶಿಯಾ ಮಸೀದಿಯನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಲಾಗಿದೆ. ಏನೋ ನಟ ಹಾಗೂ ತಮಿಳಿಗ ವೆಟ್ರಿ ಕಳಗಂ TVK ಪಾರ್ಟಿಯ ಮುಖ್ಯಸ್ಥ ತಲಬದಿ ವಿಜಯ್ಗೆ ಮದ್ರಾಸ್ ಹೈಕೋರ್ಟ್ ದೊಡ್ಡ ಶಾಕ್ ಕೊಟ್ಟಿದೆ. ಮತ್ತೆ ಟ್ಯಾಕ್ಸ್ ವಿಚಾರ.
ಇದಿನ್ನೊಂದು ರೋಲ್ಸ್ ರಾಯ್ ಟ್ಯಾಕ್ಸ್ ಅಲ್ಲ, ಇದು ಬೇರೆ. ಇದು 1.5 ಕೋಟಿ ರೂಪಾಯಿ ದಂಡ ಕಟ್ಟಿ ಅಂತ ಹೇಳಿದೆ. 2015ರಲ್ಲಿ ವಿಜಯ್ ನಟನೆಯ ಪೊಲೀಸ್ ಸಿನಿಮಾ ಟೈಮ್ನಲ್ಲಿ ಅವರ ಮನೆಯಲ್ಲಿ ಐಟಿ ರೇಡ್ ಆಗಿತ್ತು. ಆಗ ಬರೋಬ್ಬರಿ 15 ಕೋಟಿ ರೂಪಾಯಿ ಆದಾಯ ಮುಚ್ಚಿಟ್ಟಿದ್ದ ಆರೋಪ. ಅಧಿಕಾರಿಗಳು ಕೆಲವೊಂದು ದಾಖಲೆಗಳನ್ನ ಇಟ್ಟು ಪ್ರಶ್ನೆ ಮಾಡಿದಾಗ ವಿಜಯ್ ಅವರು ಹೌದು, ನಾನು 5 ಕೋಟಿ ರೂಪಾಯಿ ಕ್ಯಾಶ್ ಪಡೆದಿದ್ದೀನಿ ಅಂತ ಒಪ್ಕೊಂಡಿದ್ರು. ಅಷ್ಟೇ ಅಲ್ಲ, ಐಟಿ ಇಲಾಖೆ ಜೊತೆ ಸಹಕರಿಸುವ ಉದ್ದೇಶದಿಂದ ಆ ವರ್ಷದ ಒಟ್ಟು 15 ಕೋಟಿ ರೂಪಾಯಿ ಆದಾಯವನ್ನ, ಹೆಚ್ಚುವರಿ ಆದಾಯವನ್ನ ಡಿಕ್ಲೇರ್ ಮಾಡ್ಕೊಳ್ತೀನಿ, ಅದಕ್ಕೆ ಟ್ಯಾಕ್ಸ್ ಕೂಡ ಕಟ್ತೀನಿ ಅಂತ ಹೇಳಿ ಒಪ್ಪಿಗೆ ಸೂಚಿಸಿದ್ರು. ಟ್ಯಾಕ್ಸ್ ಕೂಡ ಕಟ್ಟಿದ್ರು. ಆಮೇಲೆ ಆದ್ರೆ ಆದಾಯ ತೆರಿಗೆ ಇಲಾಖೆ ನಾವು ರೇಡ್ ಮಾಡತನಕ ಹೇಳಲಿಲ್ಲ, ಟ್ಯಾಕ್ಸ್ ಕಟ್ಟಿದ್ರೆ ಸಾಕಾಗಲ್ಲ, ಪೆನಾಲ್ಟಿ ಇದೆ ಅಂತ ಹೇಳಿ 1.5 ಕೋಟಿ ರೂಪಾಯಿ ಪೆನಾಲ್ಟಿಯನ್ನ ಹಾಕಿತ್ತು. ಇದು ಅನ್ಯಾಯ, ನಾನು ಯಾಕೆ 1.5 ಕೋಟಿ ಎಕ್ಸ್ಟ್ರಾ ಕಟ್ಲಿ, ಟ್ಯಾಕ್ಸ್ ಬಿಟ್ಟು ಪೆನಾಲ್ಟಿ ಅಂತ ಅನ್ಕೊಂಡು ವಿಜಯ್ ಕೋರ್ಟ್ ಮೆಟ್ಟಿಲೇರಿದ್ರು. ದಂಡ ಹಾಕೋಕೆ ಐಟಿ ಇಲಾಖೆಗೆ ಇದ್ದ ಟೈಮ್ ಮುಗಿದು ಹೋಗಿದೆ, ಲೇಟ್ ಆಗಿ ದಂಡ ಹಾಕ್ತಿದ್ದಾರೆ ಅನ್ನೋದು ವಿಜಯ್ ಮತ್ತು ಅವರ ಲಾಯರ್ಸ್ ವಾದ ಆಗಿತ್ತು. ಆದರೆ ತೀರ್ಪು ಕೊಟ್ಟಿರೋ ಜಸ್ಟಿಸ್ ಸೆಂದಿಲ್ ಕುಮಾರ್ ಐಟಿ ಇಲಾಖೆ ಟೈಮ್ ಲಿಮಿಟ್ ಒಳಗಡೆ ನೋಟಿಸ್ ಕೊಟ್ಟಿದೆ, ನಿಮ್ಮ ಅರ್ಜಿಯಲ್ಲಿ ಹುರುಳಿಲ್ಲ ಅಂತ ಹೇಳಿ ಡಿಸ್ಮಿಸ್ ಮಾಡಿದ್ದಾರೆ. ದಂಡ ಕಟ್ಟೋ ತೀರ್ಪನ್ನ ಎತ್ತಿ ಹಿಡಿದಿದ್ದಾರೆ. ಇದೇ ವೇಳೆ ಬೇಕಿದ್ರೆ ದಂಡದ ಮೊತ್ತವನ್ನ ಪ್ರಶ್ನಿಸಿ ಐಟಿ ಮೇಲ್ಮನವಿ ಟ್ರೈಬ್ಯುನಲ್ ನಲ್ಲಿ ಐಟಿ 80 ನಲ್ಲಿ ನೀವು ಅಪೀಲ್ ಹೋಗಬಹುದು ಅಂತ ಕೂಡ ಕೋರ್ಟ್ ಹೇಳಿದೆ. ಈ ಹಿಂದೆ ರೋಲ್ಸ್ ರಾಯ್ ಟ್ಯಾಕ್ಸ್ ಕನ್ಸೆಷನ್ ಕೇಳಿ ಇವರು ಮುಜುಗರ ಉಂಟು ಮಾಡ್ಕೊಂಡಿದ್ರು, ಬಯಸ್ಕೊಂಡಿದ್ರು ಕೋರ್ಟ್ ಹತ್ರ ಎಲ್ಲ. ಈಗ ಸಮಾಜ ಸೇವೆ ಮಾಡ್ತೀನಿ, ನಾನು ಜನನಾಯಕನ್ ಆಗಬೇಕು, ಎಲ್ಲ ಜನರ ಕಷ್ಟಗಳನ್ನ ಬಗೆಹರಿಸೋ ಪೊಲಿಟಿಷಿಯನ್ ಆಗಬೇಕು, ಸೇವೆ ಮಾಡಬೇಕು ಅಂತ ಬರ್ತಾ ಇರೋ ವಿಜಯ್ ಅವರದು ಇನ್ನೊಂದು ಹಳೆ ಟ್ಯಾಕ್ಸ್ ವಿಚಾರ ಬಂದು ಈಗ ದೆವ್ವತ್ತರ ಅವ್ರ ಮುಂದೆ ಕುಣಿತಾ ಇದೆ. ಏನು ಮಣಿಪುರದಲ್ಲಿ ದೊಡ್ಡ ಪ್ರತಿಭಟನೆ ಶುರುವಾಗಿದೆ. ಚುರ್ಚಂದ್ಪುರ್ನಲ್ಲಿ ಬಿಜೆಪಿ ನೇತೃತ್ವದ ಹೊಸ ಸರ್ಕಾರದ ವಿರುದ್ಧ ಕುಕ್ಕಿ ಸಮುದಾಯದ ಜನ ಬೀದಿಗಿಳಿದಿದ್ದಾರೆ. ಕೆಲ ಕಡೆ ರಸ್ತೆಗಳನ್ನ ಬ್ಲಾಕ್ ಮಾಡಲಾಗಿದೆ, ಇನ್ನು ಕೆಲ ಕಡೆ ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಪರಿಣಾಮ 2 ಗಾಯಗೊಂಡಿದ್ದಾರೆ. ಸ್ಥಳದಲ್ಲಿ ಹೆಚ್ಚಿನ ಭದ್ರತೆ ನಿಯೋಜಿಸಲಾಗ್ತಾ ಇದೆ. ನಮಗೆ ಪ್ರತ್ಯೇಕ ಆಡಳಿತ ಬೇಕೇ ಬೇಕು, ಅಲ್ಲಿವರೆಗೂ ನಾವು ಈ ಹೊಸ ಸರ್ಕಾರವನ್ನ ಒಪ್ಪಲ್ಲ ಅಂತ ಕುಕ್ಕಿ ಜೋ ಸಂಘಟನೆ ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿದ್ರು. ಅದರಲ್ಲಿ ಪಾಲ್ಗೊಂಡಿದ್ದ 100 ಜನ ಹೊಸ ಸರ್ಕಾರದ ವಿರುದ್ಧ ಘೋಷಣೆ ಹೋಗಿದ್ದಾರೆ. ಕೆಲ ನಾಯಕರ ಪ್ರತಿಕೃತಿ ಸುಟ್ಟು ಹಾಕಿದ್ದಾರೆ. ಏನು ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇರೋ ಹೊತ್ತಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶಾ ಅವರನ್ನ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ವೆಲ್ಕಮ್ ಮಾಡಿಕೊಂಡ್ರು. ಇದಾದ್ಮೇಲೆ ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಯಲ್ಲಿರೋ ಬೋಬಿಯಾ ಔಟ್ಪೋಸ್ಟ್ಗೆ ಅಮಿತ್ ಶಾ ಭೇಟಿ ಕೊಟ್ಟರು. ಪಾಕಿಸ್ತಾನದಿಂದ ಉಗ್ರರು ನಮ್ಮ ಗಡಿಯೊಳಗೆ ನುಸುಳೋದನ್ನ ತಡೆಯೋಕೆ ಏನೆಲ್ಲ ಹೈಟೆಕ್ ಕಣ್ಗಾವಲು ವ್ಯವಸ್ಥೆ ನಡೀತಾ ಇದೆ ಅದೆಲ್ಲದರ ಅಪ್ಡೇಟ್ ಪಡ್ಕೊಂಡ್ರು. ಇನ್ನು ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನ ರಾಜಧಾನಿ ಚೆನ್ನೈನಲ್ಲಿ ಹಕ್ಕಿ ಜ್ವರದ ಅಂದ್ರೆ ಬರ್ಡ್ ಫ್ಲೂನ ಭೀತಿ ಶುರುವಾಗಿದೆ. ಚೆನ್ನೈನಲ್ಲಿ ಕಳೆದ ಕೆಲ ದಿನಗಳಲ್ಲಿ 100 ಕಾಗೆಗಳು ದಿಢೀರಂತ ಸತ್ತು ಬಿದ್ದಿದ್ವು. ಇದರಿಂದ ಡೌಟ್ ಬಂದು ಲ್ಯಾಬ್ಗೆ ಕಳಿಸಿದ್ರೀಗ ಪಕ್ಕಾ ಆಗಿದೆ. ಈ ಕಾಗೆಗಳಿಗೆ H5N1 ವೈರಸ್ ಅಥವಾ ಏವಿಯನ್ ಇನ್ಫ್ಲೂಯೆನ್ಸಾ ತಗುಲಿರೋದು ಕನ್ಫರ್ಮ್ ಆಗಿದೆ. ಕೂಡಲೇ ಕೇಂದ್ರ ಸರ್ಕಾರ ಈಗ ಅಲರ್ಟ್ ಮಾಡಿದೆ ತಮಿಳುನಾಡು ಸರ್ಕಾರವನ್ನ, ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ ಅಂತ ಹೇಳಿದೆ. ಸತ್ತಿರೋ ಹಕ್ಕಿಗಳನ್ನು ಮುಟ್ಟೋಕೆ ಹೋಗಬೇಡಿ, ಎಲ್ಲಾದರೂ ಹಕ್ಕಿಗಳು ಸತ್ತಿರೋದು ಕಂಡ್ರೆ ತಕ್ಷಣ ಅಧಿಕಾರಿಗಳಿಗೆ ತಿಳಿಸಿ ಅಂತ ಜನರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೋಳಿ ಫಾರಂಗಳಲ್ಲಿ ಬಯೋ ಸೆಕ್ಯೂರಿಟಿ ರೂಲ್ಸ್ ಫಾಲೋ ಮಾಡಿ ಸತ್ತ ಹಕ್ಕಿಗಳನ್ನು ಸುಟ್ಟು ಹಾಕಿ ಅಥವಾ ಆಳವಾಗಿ ಹೂತು ಹಾಕಿ ಅಂತ ಆದೇಶ ಕೊಡಲಾಗಿದೆ. ಮನುಷ್ಯರಿಗೆ ಈ ಪರ್ಟಿಕ್ಯುಲರ್ ವೇರಿಯಂಟ್ ಹರಡೋದು ಅಪರೂಪ ಆದರೂ ಕೂಡ ತಾಗಿದ್ರೆ ತುಂಬಾ ಸೀರಿಯಸ್ ಆಗ್ಬೋದು ಆರೋಗ್ಯ, ಹಾಗಾಗಿ ಹುಷಾರಾಗಿರಬೇಕು ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಏನೋ ಬೆಂಗಳೂರಲ್ಲಿ ಬಾಂಗ್ಲಾ ವಲಸಿಗರದ್ದು ಎನ್ನಲಾದ 100ಕ್ಕೂ ಅಧಿಕ ಶೆಡ್ಗಳಿಗೆ ಬೆಂಕಿ ಬಿದ್ದಿದೆ. ನಗರದ ಕೂಡ್ಲು ಕೆರೆ ಸಮೀಪ ಶುಕ್ರವಾರ ಬೆಳಗಿನ ಜಾವ 5:30 ಹೊತ್ತಿಗೆ ಈ ಘಟನೆಯಾಗಿದೆ. ಬೆಂಕಿ ಹತ್ತಿಕೊಂಡ ಬೆನ್ನಲ್ಲೇ ಎಲೆಕ್ಟ್ರಾನಿಕ್ ಸಿಟಿ, ಹುಳಿಮಾವು, ಸರ್ಜಾಪುರ ಹಾಗೂ ಡೇರಿ ಸರ್ಕಲ್ನಿಂದ ಬಂದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ಮಾಡಿದ್ದಾರೆ. ಅದೃಷ್ಟವಶಾತ್ ಈ ದುರಂತದಲ್ಲಿ ಯಾವುದೇ ಸಾವು ನೋವುಗಳಾಗಿಲ್ಲ. ಹೈ ಟೆನ್ಷನ್ ವೈರ್ ತುಂಡಾಗಿ ಬಿದ್ದು ಬೆಂಕಿ ಹತ್ತಿಕೊಂಡಿರೋ ಶಂಕೆ ಇದೆ. ಪರಪನ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಬಾಂಗ್ಲಾದಲ್ಲಿ ಚುನಾವಣೆಗೆ ಕೇವಲ 6 ದಿನ ಬಾಕಿ ಇರುವಾಗ ದೊಡ್ಡ ಘಟನೆಯಾಗಿದೆ. ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನುಸ್ರ ಅಧಿಕೃತ ನಿವಾಸ ಜಮುನಾದ ಮುಂದೆ ದೊಡ್ಡ ರಣರಂಗ ನಿರ್ಮಾಣ ಆಗಿದೆ. ನಮಗೆ 9ನೇ ವೇತನ ಆಯೋಗ ಜಾರಿ ಮಾಡಿ ಸಂಬಳ ಜಾಸ್ತಿ ಮಾಡಿ ಅಂತ ಸಾವಿರಾರು ನೌಕರರು ಯೂನುಸ್ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿಭಟನಾಕಾರರು ಬ್ಯಾರಿಕೇಡ್ ಮುರಿದು ಒಳನುಗ್ಗೋಕೆ ಪ್ರಯತ್ನ ಪಟ್ಟಾಗ ಪೊಲೀಸರು ಮತ್ತು ನೌಕರರ ನಡುವೆ ಘರ್ಷಣೆಯಾಗಿದೆ. ಪರಿಸ್ಥಿತಿ ಕೈಮೀರುತ್ತಿದ್ದ ಹಾಗೆ ಪೊಲೀಸರು ಟಿಯರ್ ಗ್ಯಾಸ್ ಅನ್ನ ಕೂಡ ಪ್ರಯೋಗ ಮಾಡಿದ್ದಾರೆ. ಈ ಘರ್ಷಣೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಏನು ಪೊಲೀಸರು ನಮ್ಮ ಮೇಲೆ ಆಕ್ಷನ್ ತಗೊಂಡ್ರೆ ಪಾಲಿಟಿಕ್ಸ್ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತೆ, ನಾವು ಈ ಎಲೆಕ್ಷನ್ ಅನ್ನೇ ಬಾಯ್ಕಾಟ್ ಮಾಡ್ತೀವಿ ಅಂತ ನೌಕರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೋ ಬಳ್ಳಾರಿಯಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಶಾಕಿಂಗ್ ಘಟನೆಯಾಗಿದೆ. ನಗರದ ನಾಗಲಕೇರಿಯಲ್ಲಿ ಬಾಲಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಮಾಂಸದ ಚೀಲ ಬಿಸಾಕಲಾಗಿದೆ. 5:30ಕ್ಕೆ ಅರ್ಚಕರು ಪೂಜೆಗಂತ ಬಂದಾಗ ಈ ಕೃತ್ಯ ಕಂಡಿದೆ. ಗೋಮಾಂಸದ ತುಂಡುಗಳು ಅಂತೆಲ್ಲ ಹೇಳ್ತಿದ್ದಾರೆ, ಕನ್ಫರ್ಮ್ ಆಗಬೇಕಿನ್ನಷ್ಟೇ. ಭಕ್ತರು ಮತ್ತು ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ.
ಇದನ್ನ ಮಾಡಿರೋ ದುಷ್ಟರನ್ನ ಹಿಡಿದು ಪನಿಷ್ಮೆಂಟ್ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಕೌಲ್ ಬಜಾರ್ ಠಾಣೆಯಲ್ಲಿ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಸಿಎಂ ಬದಲಾವಣೆ ಜಟಾಪಟಿ ಟೈಮ್ನಲ್ಲೇ ಸಿಎಂ ಪುತ್ರ ಯತೀಂದ್ರ ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಡಿಕ್ಲೇರ್ ಮಾಡೋ ಥರ ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ಕೆಲವರು ಏನು ತುಂಬ ಮುಖ್ಯವಾಗಿರೋ ವ್ಯಕ್ತಿಗಳಲ್ಲಪ್ಪ. ಯತೀಂದ್ರ ಪ್ರಕಾರ ಯಾರೋ ಕೆಲವರು ಲೀಡರ್ಶಿಪ್ ಚೇಂಜ್ಗೆ ಪ್ರಯತ್ನ ಪಟ್ಟಿದ್ದು, ಆದರೆ ಹೈಕಮಾಂಡ್ ಅದಕ್ಕೆ ಸೊಪ್ಪು ಹಾಕಿಲ್ಲ. ಗ್ರೀನ್ ಸಿಗ್ನಲ್ ಅನ್ನ ಸಿದ್ದರಾಮಯ್ಯ ಅವರಿಗೆ 5 ವರ್ಷ ಇರಿ ಅಂತ ಹೇಳಿ ಕೊಟ್ಟಿದೆ ಅಂತ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಾತು ಬರ್ತಾ ಇದ್ದ ಹಾಗೆ ಆ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ. ಯಾವ ಕಡೆಯಿಂದ? ಅದೇ ಯಾರೋ ಕೆಲವರು. DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. MLC ಯತೀಂದ್ರ ಅವರೇ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಏನು ಹೇಳ್ತಾರೋ ಅದನ್ನ ಗೌರವದಿಂದ ಸ್ವೀಕಾರ ಮಾಡೋಣ, ಯತೀಂದ್ರ ಅವರನ್ನೇ ನಮ್ಮ ಹೈಕಮಾಂಡ್ ಅಂತ ಅಕ್ಸೆಪ್ಟ್ ಮಾಡೋಣ ಅಂತ ಚುಚ್ಚಿದ್ದಾರೆ ಇಂಡೈರೆಕ್ಟ್ ಆಗಿ. MLC ಯತೀಂದ್ರ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಏನು, ಕರ್ನಾಟಕದಲ್ಲಿ ಏಕಕಾಲಕ್ಕೆ 100 ಕಡೆ CID ಸೈಬರ್ ಕ್ರೈಮ್ ಬ್ರಾಂಚ್ ದಾಳಿ ಮಾಡಿದೆ. 40,000ಕ್ಕೂ ಅಧಿಕ ಮ್ಯೂಲ್ ಅಕೌಂಟ್ಗಳನ್ನು ಪತ್ತೆ ಮಾಡಲಾಗಿದೆ. ಕಳ್ಳರು ಅಕ್ರಮವಾಗಿ ಗಳಿಸಿದ ಹಣವನ್ನು ಟ್ರಾನ್ಸ್ಫರ್ ಮಾಡೋಕೆ ಯೂಸ್ ಮಾಡೋ ಅಕೌಂಟ್ಸ್ ಇವೆಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ 13 ಮಾಸ್ಟರ್ ಮೈಂಡ್ಗಳನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಏನೋ, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ EVM ಬದಲು ಬ್ಯಾಲೆಟ್ ಪೇಪರ್ ಮೂಲಕ ನಡೆಸೋಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಈ ಮೂಲಕ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಬ್ಯಾಲೆಟ್ ಪೇಪರ್ ಮೂಲಕ ನಡೆಯಲಿವೆ. ರಾಜ್ಯ ಚುನಾವಣಾ ಆಯೋಗ ಕೂಡ ಹಿಂಗೆ ಹೇಳಿತ್ತು ಮಾಡ್ತೀವಿ ಅಂತ. 2026ರ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ಆಗೋ ಸಾಧ್ಯತೆ ಇದೆ. ಪೊಲೀಸರೇ ಸಿಕ್ಕಾಪಟ್ಟೆ ಅಪರಾಧ ಮಾಡಿ ಸಿಕ್ಕಿ ಬೀಳ್ತಿರೋ ಟೈಮ್ನಲ್ಲಿ ಒಂದಷ್ಟು ಕಾನೂನು ಬದಲಾವಣೆ ಮಾಡೋಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಪೊಲೀಸ್ ತಿದ್ದುಪಡಿ ಮಸೂದೆ ತರೋಕೆ ಸಂಪುಟ ಅನುಮೋದನೆ ಕೊಟ್ಟಿದೆ. ಇದರ ಅಡಿಯಲ್ಲಿ ಪೊಲೀಸ್ ಸಿಬ್ಬಂದಿ ಮಂಡಳಿಗೆ ಅಧಿಕಾರ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕರ್ತವ್ಯ ಲೋಪ, ದುರ್ನಡತೆ ಮತ್ತು ನಿರ್ಲಕ್ಷ್ಯ ತೋರೋ ಅಧಿಕಾರಿಗಳನ್ನ ತಕ್ಷಣ ವರ್ಗಾವಣೆ ಮಾಡಬಹುದು ಈ ಕಾಯ್ದೆ ಮೂಲಕ ಅಂತ. ವರ್ಗಾವಣೆ ಓಕೆ, ವಜಾ ಮಾಡಿ ಕೆಲಸ ತೆಗೆದುಹಾಕಿ ಮನೆ ಕಳ್ಸಕ್ಕೆ ಒಂದು ವ್ಯವಸ್ಥೆ ಮಾಡ್ತೀರಾ ನೋಡಿ ಅನ್ನೋದು ನಮ್ಮ ಸಲಹೆ. ಇನ್ನು ಮತ್ತೊಂದು ಬಸ್ ಬೆಂಕಿ ದುರಂತ, ಆದರೆ ಜನರ ಪ್ರಾಣ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹನುಮಂತಪುರ ಗೇಟ್ ಬಳಿ ಖಾಸಗಿ ಬಸ್ ನಿಯಂತ್ರಣ ತಪ್ಪಿ ಕಂಬಕ್ಕೆ ಡಿಕ್ಕಿ ಹೊಡೆದು ಸುಟ್ಟು ಭಸ್ಮ ಆಗೋಗಿದೆ. ಬೆಂಕಿ ಆವರಿಸುವಷ್ಟರಲ್ಲಿ 40 ಪ್ರಯಾಣಿಕರು ಬಸ್ನಿಂದ ಹೊರಗೆ ಹಾರಿ ಬಚಾವಾಗಿದ್ದಾರೆ. ಏನೋ, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ವಿರುದ್ಧ ನಿರ್ಮಾಪಕ ತೇಜಸ್ವಿ ಅನ್ನೋರು ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟಿದ್ದಾರೆ. ಗಿಲ್ಲಿ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಸರ್ಕಾರಿ ಶಾಲೆ H8 ಅನ್ನೋ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ಇವಾಗ ಸಿನಿಮಾ ರಿಲೀಸ್ ಆಗಿದೆ, ಆದರೆ ಬಿಗ್ ಬಾಸ್ ಗೆದ್ದು ಬಂದ್ಮೇಲೆ ನಮ್ಮ ಸಿನಿಮಾಗೆ ಪ್ರಮೋಷನ್ ಮಾಡಿಸ್ಕೊಡ್ತಾ ಇಲ್ಲ, ಇವರು ಪ್ರಚಾರನೆ ಮಾಡಿಕೊಡ್ತಿಲ್ಲ, ಹೇಳಿದಷ್ಟು ಸಂಭಾವನೆ ಎಲ್ಲ ಕೊಟ್ಟಿದ್ದೀವಿ, ಆದ್ರೀಗ ಫೋನೇ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಇವರು ತಕರಾರು ತೆಗೆದಿದ್ದಾರೆ ಫಿಲ್ಮ್ ಚೇಂಬರ್ ಹತ್ರ ಹೋಗಿ. ಇನ್ನು ಮಹಿಳಾ ಅಧಿಕಾರಿಯ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು 50 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದ 3 ನಕಲಿ ಪತ್ರಕರ್ತರನ್ನ ಅರೆಸ್ಟ್ ಮಾಡಲಾಗಿದೆ ಬೆಳಗಾವಿನಲ್ಲಿ. ಇವರನ್ನ ಸಮೀರ್ ನಿಸಾರ್ ಅಹಮದ್ ಶೇಖ್, ಅಬ್ದುಲ್ ರಶೀದ್ ಮಖಂದರ್, ಮೊಹಮ್ಮದ್ ದಿಲಾವರ್ ಬಾಲೆಕುಂದ್ರಿ ಅಂತ ಈ ಕಳ್ಳರನ್ನ ಗುರುತಿಸಲಾಗಿದೆ. ಅಧಿಕಾರಿ ಆಫೀಸಿಗೆ ಹೋದಾಗ ಮನೆ ಕೀ ಇಟ್ಟು ಹೋಗೋದನ್ನ ನೋಡಿದ್ರು ಇವರು. ಜೊತೆಗೆ ಮನೆ ಕೆಲಸದವನಿಗೆ ಆಸೆ ತೋರಿಸಿ, ದುಡ್ಡಿನ ಆಸೆ ತೋರಿಸಿ ಆ ಕೀಯನ್ನ ಪಡೆದು ಒಳಗ್ ನುಗ್ಗಿ ಅವ್ರ ಬೆಡ್ರೂಮ್, ಬಾತ್ರೂಮ್ ಎಲ್ಲಾ ಕಡೆ ಹಿಡನ್ ಕ್ಯಾಮೆರಾ ಫಿಕ್ಸ್ ಮಾಡಿ ಅವರ ಖಾಸಗಿ ದೃಶ್ಯಗಳನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ದುಡ್ಡು ಕೊಡಿ ಇಲ್ಲ ಪಬ್ಲಿಕ್ ಮಾಡ್ತೀವಿ ಅಂತ ಬೆದರಿಕೆ ಒಡ್ಡಿದ್ರು. ಅಧಿಕಾರಿ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರು. ಎಲ್ಲ ಒದ್ದು ಒಳಗೆ ಹಾಕಲಾಗಿದೆ ಈ ಫೇಕ್ ಪತ್ರಕರ್ತರನ್ನ. 6 ಹಿಡನ್ ಕ್ಯಾಮೆರಾ, 64 GB ಪೆನ್ ಡ್ರೈವ್, 128 GB ಮೆಮೊರಿ ಕಾರ್ಡ್ಸ್ ಎಲ್ಲ ಸೀಸ್ ಮಾಡಿದ್ದಾರೆ. ಒಂದು ಇನೋವಾ ಕಾರ್ ಬೇರೆ ಇಟ್ಕೊಂಡಿದೆ, ಅದನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಈಗ ಇನ್ನು ಸ್ನೇಹಿತರೆ, ಕೇವಲ 18,700 ರೂಪಾಯಿಗೆ ಮಾರ್ಚ್ 13ಕ್ಕೆ ರಾಮೇಶ್ವರಂ ಕನ್ಯಾಕುಮಾರಿ ಅನಂತ ಪದ್ಮನಾಭ ಯಾತ್ರೆ ಸೆವೆನ್ ಸೈನ್ಸ್ ಟೂರಿಸಂ ಕಡೆಯಿಂದ ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ಟ್ರಿಪ್ ಹೋಗಿ ಬರ್ಬೋದು. ಇನ್ನು ಪಂಜಾಬ್ನಲ್ಲಿ ಲಾ ಅಂಡ್ ಆರ್ಡರ್ ಬಗ್ಗೆ ಮತ್ತೆ ಪ್ರಶ್ನೆ ಹುಟ್ಟಿಸೋ ಘಟನೆಯಾಗಿದೆ. ಎಗೇನ್ ಶೂಟ್ ಔಟ್. ಅಲ್ಲಿ ಅಧಿಕಾರದಲ್ಲಿರುವ ಆಮ್ ಆದ್ಮಿ ಪಾರ್ಟಿ ಲೀಡರ್ ಲಕ್ಕಿ ಒಬೆರಾಯ್ರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಜಲಂಧರ್ನ ಮಾಡೆಲ್ ಟೌನ್ ಏರಿಯಾದಲ್ಲಿ ಘಟನೆಯಾಗಿದೆ. ಲಕ್ಕಿ ಒಬೆರಾಯ್ ಅವರು ಗುರುದ್ವಾರದ ಹೊರಗಡೆ ಥಾರ್ ಜೀಪ್ ನಲ್ಲಿ ಕೂತಿದ್ದಾಗ ಬೈಕ್ ನಲ್ಲಿ ಬಂದ ದುಷ್ಕರ್ಮಿಗಳು ಫೈರ್ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ದೃಶ್ಯಗಳು. ಕನಿಷ್ಠ 5 ಸಲ ಗುಂಡು ಹಾರಿಸಿದ್ದಾರೆ. ಸದ್ಯಕ್ಕೆ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ತನಿಖೆ ನಡೀತಾ ಇದೆ. ಇನ್ನು ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಜಲಮಂಡಳಿಯವರು ಗುಂಡಿ ತೆಗೆದು ಹಂಗೆ ಬಿಟ್ಟಿದ್ರು. ಜನಕ್ಪುರ್ ಏರಿಯಾದಲ್ಲಿ ಅಲ್ಲೇನಾಗಿದೆ, ಬೈಕ್ ನಲ್ಲಿ ಹೋಗ್ತಾ ಇದ್ದ ವ್ಯಕ್ತಿಯೊಬ್ಬರು ರಾತ್ರಿ ಕೆಲಸ ಮುಗಿಸಿ ಹೋಗೋರು ಸೀದಾ ಗುಂಡಿಗೆ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ. 25 ವರ್ಷದ ಹುಡುಗ. ಬ್ಯಾಕ್ ಟು ಬ್ಯಾಕ್ ವಿಮಾನ ಅಪಘಾತಗಳಾಗ್ತಿದ್ದ ಹಾಗೆ ಇನ್ನೊಂದು ಸ್ಫೋಟಕ ವರದಿ ಹೊರಬಿದ್ದಿದೆ. ಖುದ್ದು ಕೇಂದ್ರ ವಿಮಾನಯಾನ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೆಹೋಲ್ ಸಂಸತ್ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ದೇಶದಲ್ಲಿ ಹಾರುತ್ತಿರೋ ವಿಮಾನಗಳಲ್ಲಿ ಅರ್ಧಕ್ಕರ್ಧ ವಿಮಾನಗಳಲ್ಲಿ ದೋಷ ಇದೆ. ಟಾಟಾ ಒಡೆತನದ ಏರ್ ಇಂಡಿಯಾ ಗ್ರೂಪ್ ಇನ್ನೂ ತುಂಬಾ ಕೆಟ್ಟ ಪರಿಸ್ಥಿತಿ. ಅವರ ವಿಮಾನಗಳಲ್ಲಿ 72% ವಿಮಾನಗಳು ದೋಷ ಪೂರಿತ ಅಂತ ಹೇಳಿ ಪಾರ್ಲಿಮೆಂಟ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಏನೋ, ಭಾರತೀಯ ಸೇನೆ ತನ್ನ ಕಂಟೋನ್ಮೆಂಟ್ಗಳಲ್ಲಿದ್ದ ಬ್ರಿಟಿಷ್ ವಸಾಹತುಶಾಹಿ ಗುರುತುಗಳನ್ನ ಅಳಿಸಿ ಹಾಕಿದೆ. ದೇಶಾದ್ಯಂತ 246 ಲೊಕೇಶನ್ಗಳಿಗೆ ಮರುನಾಮಕರಣ ಮಾಡಿದೆ. 224 ರೋಡ್ಗಳು, 77 ರೆಸಿಡೆನ್ಷಿಯಲ್ ಕಾಲೋನಿಗಳು, 27 ಬಿಲ್ಡಿಂಗ್ಗಳು, ಸೇನಾ ಫೆಸಿಲಿಟಿಗಳು, ಪಾರ್ಕ್ಗಳು, ಟ್ರೈನಿಂಗ್ ಏರಿಯಾಗಳು, ಪ್ಲೇಗ್ರೌಂಡ್ಸ್, ಹೆಲಿಪ್ಯಾಡ್ಸ್ ಮತ್ತು ಗೇಟ್ಗಳು ಸೇರಿವೆ. ಗ್ಯಾಲಂಟ್ರಿ ಅವಾರ್ಡ್ ವಿನ್ನರ್ಸ್, ವಾರ್ ಹೀರೋಸ್,
ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ವಿಶೇಷ ಸೇನಾ ನಾಯಕರುಗಳ ಹೆಸರುಗಳನ್ನ ಇಡಲಾಗಿದೆ. ಈಗ ಬ್ರಿಟಿಷ್ ನೇಮ್ಸ್ ಅನ್ನ ತೆಗೆದು ಬಿಸಾಕಿ. ಏನೋ ಮೇಘಾಲಯದ ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ 18ಕ್ಕೆ ಏರಿಕೆಯಾಗಿದೆ. ತಾಷ್ಕೈನಲ್ಲಿ ಈ ದುರಂತ ನಡೆದಿತ್ತು. ಇನ್ನು ಈ ಗಣಿ ಅಕ್ರಮವಾಗಿ ಕೆಲಸ ಮಾಡ್ತಿತ್ತು ಅಂತ ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರಿಗೆ ಪಿಎಂ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪರಿಹಾರವನ್ನು ಕೂಡ ಘೋಷಿಸಲಾಗಿದೆ. ಇನ್ನು ನಕ್ಸಲ್ ಮುಕ್ತ ಅಭಿಯಾನದಲ್ಲಿ ಮಹಾರಾಷ್ಟ್ರದ ಗಡ್ಚಿರೋಲಿಯಲ್ಲಿ ಮಹಿಳಾ ನಕ್ಸಲ್ ಸೇರಿ 3 ಎನ್ಕೌಂಟರ್ ಮಾಡಲಾಗಿದೆ. ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಮತ್ತು ಮಹಾರಾಷ್ಟ್ರ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿದ್ದಾರೆ. ಇಲ್ಲಿ ಚಕಮಕಿಯಲ್ಲಿ ನಮ್ಮ ಸೈನಿಕರೊಬ್ಬರು ಹುತಾತ್ಮರಾಗಿದ್ದಾರೆ. ಇವರನ್ನ ದೀಪಕ್ ಮಧ್ವಿ ಅಂತ ಗುರುತಿಸಲಾಗಿದೆ. ಇತ್ತ ಛತ್ತೀಸ್ಗಢನಲ್ಲೂ ಕೂಡ ಟಾಪ್ ನಕ್ಸಲ್ ಉಧಮ್ ಸಿಂಗ್ ನನ್ನ ಎನ್ಕೌಂಟರ್ ಮಾಡಲಾಗಿದೆ. ಆತನ ತಲೆ ಮೇಲೂ ಕೂಡ ಬಹುಮಾನ ಇತ್ತು. ಇನ್ನು ಭಾರತ ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2 ರಾಷ್ಟ್ರಗಳ ನಡುವಿನ ವ್ಯಾಪಾರ ಒಪ್ಪಂದ ಈಗ ಅಂತಿಮ ಹಂತಕ್ಕೆ ತಲುಪಿದೆ. ಅದು ಶೀಘ್ರ ಪೂರ್ಣಗೊಳ್ಳುತ್ತೆ. ಇದು 2 ರಾಷ್ಟ್ರಗಳ ಸಂಬಂಧದಲ್ಲಿ ಹೊಸ ಅಧ್ಯಾಯ ಶುರು ಮಾಡುತ್ತೆ. ಅಷ್ಟೇ ಅಲ್ಲ, ಬಾಹ್ಯಾಕಾಶ ರಕ್ಷಣಾ ವಲಯಕ್ಕೆ ಬೇಕಾದ ಕ್ರಿಟಿಕಲ್ ಮಿನರಲ್ಸ್ ವಿಚಾರದಲ್ಲೂ ಸಹಕಾರ ಮತ್ತಷ್ಟು ಡೀಪ್ ಆಗ್ತಾ ಇದೆ ಅಂತ ಜೈಶಂಕರ್ ಹೇಳಿದ್ದಾರೆ. ಏನೋ ಶುಕ್ರವಾರ ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಗೊಂಡಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 266 ಪಾಯಿಂಟ್ಸ್ ಅಥವಾ 0.32% ಜಂಪ್ ಆಗಿ 83,580ಕ್ಕೆ ರೀಚ್ ಆಗಿದೆ. ನಿಫ್ಟಿ 50 ಪಾಯಿಂಟ್ಸ್ ಅಥವಾ 0.20% ಜಂಪ್ ಆಗಿ 25,693ಕ್ಕೆ ರೀಚ್ ಆಗಿದೆ. ಇತ್ತ ಬಿಎಸ್ಸಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.11% ಡೌನ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.42% ಡೌನ್ ಆಗಿದೆ. ಈ ಸೆಷನ್ ನಲ್ಲಿ ಮಾರ್ಕೆಟ್ ಸ್ಥಿರ ಆಗಿತ್ತು. ಮಾರ್ಕೆಟ್ ನಲ್ಲಿ ಬರೀ ಮಿಶ್ರ ಪ್ರತಿಕ್ರಿಯೆ ಕಾಣಿಸ್ತಾ ಇತ್ತು. ಯಾವುದೇ ಜೋಶ್ ಇರಲಿಲ್ಲ. ವಿದೇಶಿ ಹೂಡಿಕೆದಾರರು ಭಾರತದ ಮಾರ್ಕೆಟ್ ನಿಂದ ದುಡ್ಡನ್ನ ವಾಪಸ್ ತಗೊಳ್ತಿದ್ದಾರೆ. RBI ಬಡ್ಡಿ ದರವನ್ನ ಇಳಿಸುತ್ತಾ ಅಂತ ಹೂಡಿಕೆದಾರರು ಕಾಯ್ಕೊಂಡು ಕೂತಿದ್ರು. ಆದರೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಬಡ್ಡಿ ದರವನ್ನ ಏನೂ ಚೇಂಜ್ ಮಾಡಲಿಲ್ಲ. ಅನ್ಚೇಂಜ್ಡ್ ಯಥಾಸ್ಥಿತಿಯನ್ನ ಮುಂದುವರಿಸಿದ್ದಾರೆ. ಮೊದಲಿದ್ದ ಹಾಗೆ 5.25% ಅಲ್ಲೇ ಕಂಟಿನ್ಯೂ ಮಾಡಿದ್ದಾರೆ. ಇದು ಮಾರ್ಕೆಟ್ಗೆ ಅಂತ ದೊಡ್ಡ ಕಿಕ್ಕರ್ ಕೊಡಲಿಲ್ಲ. ಇನ್ನು ಅಮೆರಿಕದ ಆಂಥ್ರೋಪಿಕ್ ಕಂಪನಿಯ ಲೀಗಲ್ AI ಟೂಲ್ IT ಕಂಪನಿಗಳ ಬಿಸ್ನೆಸ್ಗೆ ಎಲ್ಲಿ ಪೆಟ್ಟು ಕೊಡುತ್ತೋ ಅನ್ನೋ ಭಯ ಹೂಡಿಕೆದಾರರನ್ನ ಕಾಡ್ತಾ ಇದೆ. ಇದ್ರ ಜೊತೆಗೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಕುಸಿತ ಕಾಣ್ತಿದೆ. ಹೀಗಾಗಿ ಮಾರ್ಕೆಟ್ ಬಹಳ ದೊಡ್ಡ ಬೂಸ್ಟ್ ಏನು ಕಾಣಲಿಲ್ಲ. ಇದೆಲ್ಲದರ ಪರಿಣಾಮ TCS, ಟೆಕ್ ಮಹೀಂದ್ರ, ಟಾಟಾ ಮೋಟಾರ್ಸ್, ಅದಾನಿ ಪೋರ್ಟ್ಸ್ ಮತ್ತು ಎಟರ್ನಲ್ ರೆಡ್ ನಲ್ಲಿದ್ವು. ಇತ್ತ ITC, ಕೋಟಕ್ ಮಹೀಂದ್ರ ಬ್ಯಾಂಕ್, ಬಜಾಜ್ ಫಿನಾನ್ಸ್, ಭಾರತಿ ಏರ್ಟೆಲ್ ಗ್ರೀನ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 36 ಪೈಸೆ ಇಳಿಕೆಯಾಗಿ 90 ರೂಪಾಯಿ 70 ಪೈಸೆಯಾಗಿದೆ. ಇನ್ನು RBI ಭಾರತದ GDP ಬೆಳವಣಿಗೆ ಮುನ್ಸೂಚನೆಯನ್ನ ಇನ್ಕ್ರೀಸ್ ಮಾಡಿದೆ. ಪ್ರಸಕ್ತ ಹಣಕಾಸು ವರ್ಷದ್ದು 7.3 ರಿಂದ 7.4% ಮಾಡಿದ್ದಾರೆ. ಮುಂದಿನ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದ್ದು 6.7% ನಿಂದ 6.9%, ಎರಡನೇ ಕ್ವಾರ್ಟರ್ದು ಫೈನಾನ್ಷಿಯಲ್ ಇಯರ್ದು 6.8% ನಿಂದ 7% ಮಾಡಿದ್ದಾರೆ. ಟ್ರೇಡ್ ಡೀಲ್ಗಳು ಬ್ಯಾಕ್ ಟು ಬ್ಯಾಕ್, ಹಾಗೆ GST ಸುಧಾರಣೆ, ಉತ್ತಮ ಕೃಷಿ ಉತ್ಪಾದನೆ ಇದಕ್ಕೆ ಕಾರಣ ಅಂತ RBI ಹೇಳಿದೆ. ಇನ್ನು ಕಳೆದ ಡಿಸೆಂಬರ್ನಲ್ಲಿ ಭಾರತ ರಷ್ಯಾದಿಂದ ಬರೀ $2.7 ಬಿಲಿಯನ್ ಮೌಲ್ಯದ ತೈಲವನ್ನು ತರಿಸಿಕೊಂಡಿದೆ. ಇದು ಕಳೆದ 38 ತಿಂಗಳುಗಳಿಗೆ ಹೋಲಿಸಿದ್ರೆ ಅತಿ ಕಮ್ಮಿ ಅಂತ ಸರ್ಕಾರಿ ಅಂಕಿಅಂಶಗಳಿಂದ ಗೊತ್ತಾಗಿದೆ. ನವೆಂಬರ್ನಲ್ಲಿ ಭಾರತಕ್ಕೆ ಬರೋ ಒಟ್ಟು ತೈಲ ಆಮದಿನಲ್ಲಿ ರಷ್ಯಾ ಪಾಲು 34% ಇತ್ತು. ಆದರೆ ಡಿಸೆಂಬರ್ನಲ್ಲಿ ಅದು ನೇರವಾಗಿ 24%ಗೆ ಕುಸಿದಿದೆ. ಇನ್ನು 2024ರ ಡಿಸೆಂಬರ್ಗೆ ಹೋಲಿಸಿದ್ರೆ 2025ರ ಡಿಸೆಂಬರ್ನಲ್ಲಿ ಭಾರತ ಅಮೆರಿಕನ್ ತೈಲವನ್ನ ಜಾಸ್ತಿ ತರಿಸಿಕೊಂಡಿದೆ. 31% ಜಂಪ್ ಆಗಿದೆ. ಈ ಮೂಲಕ ಭಾರತ ತನ್ನ ಆಯಿಲ್ ಬಿಸ್ನೆಸ್ ಅನ್ನ ಡೈವರ್ಸಿಫೈ ಮಾಡಿರುವುದು ಸ್ಪಷ್ಟವಾಗಿದೆ. ಇನ್ನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಅಥವಾ MSMEಗಳಿಗೆ RBI ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ನು ಮುಂದೆ ನೀವು ಬ್ಯಾಂಕ್ ನಲ್ಲಿ ಸಾಲ ತಗೋಬೇಕಾದ್ರೆ ಆಸ್ತಿ ಪತ್ರ, ಒಡವೆ ಅಂತ ಏನು ಅಡಮಾನ ಇಲ್ಲದೆ ಕೊಲ್ಯಾಟ್ರಲ್ ಫ್ರೀ ಆಗಿ 20 ಲಕ್ಷ ರೂಪಾಯಿವರೆಗೂ ಲೋನ್ ಪಡ್ಕೋಬಹುದು. ಇಷ್ಟು ದಿನ ಈ ಲಿಮಿಟ್ ಕೇವಲ 10 ಲಕ್ಷ ರೂಪಾಯಿ ಇತ್ತು. ಈ ರೂಲ್ಸ್ ಏಪ್ರಿಲ್ 1ರಿಂದ ಜಾರಿಯಾಗುತ್ತೆ, ಅಂದ್ರೆ ಹೊಸ ಆರ್ಥಿಕ ವರ್ಷದಿಂದ. ಇನ್ನು ಕೆಲ ಕಂಪನಿಗಳ Q3 ರಿಸಲ್ಟ್ಸ್ ಬಂದಿವೆ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಟಾಟಾ ಸ್ಟೀಲ್ ಲಾಭದಲ್ಲಿ 723% ಏರಿಕೆಯಾಗಿ 2,689 ಕೋಟಿ ರೂಪಾಯಿ ಲಾಭ ಬಂದಿದೆ. ನಿರ್ವಹಣಾ ವೆಚ್ಚದಲ್ಲಿ ಹಿಡಿತ ಮತ್ತು ಉತ್ತಮ ಮಾರ್ಜಿನ್ ನಿಂದ ಲಾಭ ಚೆನ್ನಾಗಿದೆ ಅಂತ. ಹಾಗೆ JK ಟೈರ್ 295% ಏರಿಕೆಯಾಗಿದೆ. ಪ್ರಾಫಿಟ್ 208 ಕೋಟಿ ನೆಟ್ ಪ್ರಾಫಿಟ್ ಗಳಿಸಿದ್ದಾರೆ. ಸೇಲ್ಸ್ ಜೋರಾಗಿದೆ. ಇನ್ನು BEML ಲಿಮಿಟೆಡ್ 22 ಕೋಟಿ ರೂಪಾಯಿನಷ್ಟು ನಷ್ಟ ಆಗಿದೆ. ಕಳೆದ ವರ್ಷ 24 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಮಾಡ್ಕೊಂಡಿದ್ರು. ಈಗ ಉದ್ಯೋಗಿಗಳ ಸಂಬಳ, ಕಚ್ಚಾ ವಸ್ತುಗಳ ವೆಚ್ಚ ವಿಪರೀತ ಏರಿಕೆಯಲ್ಲಾಗಿ ಪೆಡ್ತಿದ್ದಾರೆ. ಏನೋ ಕಲ್ಯಾಣ್ ಜುವೆಲ್ಲರ್ಸ್ 90% ಏರಿಕೆಯಾಗಿದೆ. ಲಾಭ 416 ಕೋಟಿ ರೂಪಾಯಿಗೆ ತಲುಪಿದೆ. ಚಿನ್ನದ ಬೆಲೆ ಕೂಡ ಏರಿಕೆ ಆಯಿತು. ಹಬ್ಬದ ಸೀಸನ್ ನಲ್ಲಿ ಒಳ್ಳೆ ಖರೀದಿ ಕೂಡ ಆಯಿತು. ಶೋರೂಮ್ಗಳ ಸಂಖ್ಯೆ ಕೂಡ ಹೆಚ್ಚಿಸಿದ್ದಾರೆ. ಲಾಭ ಚೆನ್ನಾಗಿ ಕಂಡಿದೆ. ಇನ್ನು ಓಲಾ, ಊಬರ್, ರ್ಯಾಪಿಡೋ ಡ್ರೈವರ್ಗಳು ಫೆಬ್ರವರಿ 7ಕ್ಕೆ ದೇಶಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಡ್ರೈವರ್ಗಳು ಸುಮಾರು 6 ಗಂಟೆ ತಮ್ಮ ಪ್ಲಾಟ್ಫಾರ್ಮ್ಗಳನ್ನ ನಾವು ವರ್ಕ್ ಮಾಡಲ್ಲ ಅಂತ ಹೇಳಿ ಆಪ್ಗಳನ್ನ ಬಂದ್ ಮಾಡಿಟ್ಕೊಳ್ಳೋ ಸಾಧ್ಯತೆ ಇದೆ. ಸರ್ಕಾರ 2025ರಲ್ಲಿ ಮೋಟಾರ್ ವೆಹಿಕಲ್ ಅಗ್ರಿಗೇಟರ್ ಗೈಡ್ಲೈನ್ಸ್ ಜಾರಿ ಮಾಡಿದೆ. ಅದರ ಪ್ರಕಾರ ಸುರಕ್ಷತೆ, ಆದಾಯದ ಗ್ಯಾರಂಟಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಏನು ಭಾರತದ ಫೆಡರಲ್ ಬ್ಯಾಂಕ್ ನಲ್ಲಿ 9.99% ಷೇರು ಖರೀದಿಸೋಕೆ ಮುಂದಾಗಿರೋ ಜಾಗತಿಕ ಹೂಡಿಕೆ ಸಂಸ್ಥೆ ಬ್ಲಾಕ್ ಸ್ಟೋನ್ಗೆ RBI ಅಪ್ರೂವಲ್ ಕೊಟ್ಟಿದೆ. ಈ ಮೂಲಕ ಈ ಸ್ಟೇಕ್ಸ್ ಖರೀದಿಗೆ ಬ್ಲಾಕ್
ಸ್ಟೋನ್ 6,196 ಕೋಟಿ ರೂಪಾಯಿ ಹೂಡಿಕೆ ಮಾಡುತ್ತೆ. ಇದಾಯ್ತು ಅಂದ್ರೆ ಬ್ಲಾಕ್ ಸ್ಟೋನ್ ಫೆಡರಲ್ ಬ್ಯಾಂಕ್ ನ ಅತಿ ದೊಡ್ಡ ಸಿಂಗಲ್ ಶೇರ್ ಹೋಲ್ಡರ್ ಆಗುತ್ತೆ. ಕೇಂದ್ರ ಸರ್ಕಾರ ಜಾರಿಗೆ ತರಕ್ ಹೊರಟಿರೋ ಕ್ಯಾಫೆ 3 ಎಮಿಷನ್ ರೂಲ್ಸ್ ವಿಚಾರದಲ್ಲಿ ಟಾಟಾ ಮತ್ತು ಮಹೀಂದ್ರಾ ಕಂಪನಿಗಳಿಗೆ ದೊಡ್ಡ ಜಯ ಸಿಕ್ಕಿದೆ. ಕಾರ್ಪೊರೇಟ್ ಆವರೇಜ್ ಫ್ಯೂಲ್ ಎಫಿಷಿಯನ್ಸಿ ಸಂಬಂಧ 909 ಕೆಜಿಗಿಂತ ಕಮ್ಮಿ ತೂಗುವ ಸಣ್ಣ ಪೆಟ್ರೋಲ್ ಕಾರುಗಳಿಗೆ ಒಂದು ಸಪರೇಟ್ ರೂಲ್ಸ್ ತರೋಕೆ ಮುಂದಾಗಿದ್ರು. ಆ ಕಾರುಗಳ ಇಂಧನ ದಕ್ಷತೆಯಲ್ಲಿ ವಿಶೇಷ ರಿಯಾಯಿತಿ ಕೊಡೋಕೆ ಪ್ಲಾನ್ ಮಾಡಲಾಗಿತ್ತು. ವಿಶೇಷವಾಗಿ ಮಾರುತಿ ಸುಜುಕಿ ಇದರ ಬಗ್ಗೆ ಬಹಳ ಲಾಬಿ ಮಾಡ್ತಾ ಇತ್ತು ಅಂತ. ಇದರಿಂದ ಮಾರ್ಕೆಟ್ ನಲ್ಲಿ 95% ಸಣ್ಣ ಕಾರುಗಳನ್ನ ಹೊಂದಿರೋ ಮಾರುತಿ ಸುಜುಕಿಗೆ ಬಹಳ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇತ್ತು. ಆದ್ರೆ ನೀವು ಹಿಂಗ್ ಮಾಡಿದ್ರೆ ನಾವೆಲ್ಲಿಗೆ ಹೋಗೋಣ ಅಂತ ಹೇಳಿ ಟಾಟಾ ಮತ್ತು ಮಹೀಂದ್ರಾದವರು ಸರ್ಕಾರದ ಮುಂದೆ ಹಂಗೆಲ್ಲ ರಿಯಾಯಿತಿ ಕೊಡಬೇಡಿ, ಕ್ಲೀನ್ ಎನರ್ಜಿ ಅಂತ ಹೇಳಿ ಕಾರ್ಬನ್ ಎಮಿಷನ್ ಕಮ್ಮಿ ಮಾಡಬೇಕು ಅಂತೆಲ್ಲ ಹೇಳಿ ನೀವು ಹಿಂಗ್ ಮಾಡ್ರೆ ನಮಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ಸರ್ಕಾರ ಫೈನಲಿ ಆ ತರದ ಯಾವುದೇ ಕನ್ಸೆಷನ್ ಚಿಕ್ಕ ಕಾರುಗಳಿಗೆ ಕೊಡಲ್ಲ ಅಂತ ಹೇಳಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 424 ರೂಪಾಯಿ ಕಮ್ಮಿಯಾಗಿ 1,52,078 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 390 ರೂಪಾಯಿ ಕಮ್ಮಿಯಾಗಿ 1,39,300 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 9,410 ರೂಪಾಯಿ ಕಮ್ಮಿಯಾಗಿ 2,44,929 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ಸ್ನೇಹಿತರೆ, ನಿಮಗಿದು ಇಷ್ಟ ಆಗ್ತಾ ಇದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಆಸಕ್ತ ವೀಕ್ಷಕರು ಚೆಕ್ ಮಾಡಿ. ಜಾಯಿನ್ ಆದವರಿಗೆ ಮೆಂಬರ್ ಓನ್ಲಿ ಕಾಂಟೆಂಟ್ ಏನೆಲ್ಲ ಸಿಗುತ್ತಂತ ಅಲ್ಲೇ ಸಿಗುತ್ತೆ. ನಿಮಗೆ ಅಲ್ಲಿ ಹೋದಾಗ ಕಾಣುತ್ತೆ ಜಾಯಿನ್ ಬಟನ್ ಅಲ್ಲಿ. ಅದೆಲ್ಲ ಸಿಗೋದು ಮಾತ್ರ ಅಲ್ಲದೆ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತನೂ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.